ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ 8:30 ಆಗಿದೆ. ನಾನಿವತ್ತು ಎದ್ದಿರೋದೇ ಲೇಟ್. ಅದರ್ವೈಸ್ ಇಷ್ಟು ದಿನ ನಾನು 6 ಗಂಟೆಗೆ, 5 ಗಂಟೆಗೆ, 7 ಗಂಟೆಗೆ, 7 ಗಂಟೆಗೂ ಲೇಟೇನೆ ನಾನು ಎದ್ದಿರೋದು. ಆಲ್ಮೋಸ್ಟ್ 5 ಗಂಟೆ 6 ಗಂಟೆಗೆ ಎದ್ದಿರೋದು. ಸೊ ಇವತ್ತು ಅಷ್ಟೊಂದು ಪ್ರೋಗ್ರಾಮ್ ಏನೂ ಇಲ್ಲ, ಟೈಟ್ ಶೆಡ್ಯೂಲ್ ಅನ್ನೋ ಥರ ಇಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಹಾಗಾಗಿ ಇವತ್ತು ನನ್ನ ಎವ್ರಿಡೇ ಮಾರ್ನಿಂಗ್ ರುಟೀನ್ ಈ ದುಬೈಯಲ್ಲಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ಹಾಗಾಗಿ ಬನ್ನಿ ಸ್ನೇಹಿತರೆ, ನನ್ನ ಇಷ್ಟು ದಿನದ ಡೈಲಿ ರುಟೀನ್ ಹೇಗಿತ್ತು ಸೇಮ್ ಇವತ್ತು ಇರುತ್ತೆ. ಮಾರ್ನಿಂಗ್ ಟು ನೈಟ್ ಹೇಗಿರುತ್ತೆ ನೋಡೋಣ. ಇವತ್ತು ಎಲ್ಲರೂ ಎದ್ಬಿಟ್ಟಿದ್ದಾರೆ. ಅಂದರೆ ನಾನು ಸೆಕೆಂಡು, ಸಾನು ಇವಾಗ ಹೇಳ್ಸಿದ್ರು ಸ್ನಾನ ಮಾಡು ಲೇಟ್ ಆಗುತ್ತೆ ಅಂಥೇಳಿ. ಅದರ್ವೈಸ್ ನಾನು ಫಸ್ಟು, ಸಾನು ಸೆಕೆಂಡು, ರಾಜೇಶ್ ಥರ್ಡು. ಇವತ್ತು ರಾಜೇಶ್ ನೋಡಿ ಮೊದಲೇ ಅವರೇ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದಾರೆ. ಸೊ ಬನ್ನಿ ಈಗ ಬೇಗ ಮಾಡು ಬ್ರಷು. ಈಗ ನಾನು ಮನೇಲಿದ್ರೂ ಬಿಸಿ ನೀರು ಕುಡಿತಾ ಇದ್ದೆ, ಈಗಲೂ ಕೂಡ ಬಿಸಿನೀರು ಕುಡಿತೀನಿ. ಇಲ್ಲಿ ನನಗೆ ಸಾನು ಇಲ್ಲಿ ನಮಗೆ ಕೆಟಲ್ ಇದೆ. ಎಲ್ಲ ರೂಮಲ್ಲೂ ಆಲ್ಮೋಸ್ಟ್ ಇರುತ್ತೆ ಈಗ, ಯಾಕಂದರೆ ಇದರಲ್ಲೇ ನಾವು ನೀರು ಬಿಸಿ ಮಾಡ್ಕೊಳ್ಬೇಕು. ಕಾಫಿ ಟೀ ಏನೇ ಇದ್ರೂ ಇದ್ರ ಮೂಲಕನೇ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ. ಸೊ ನಡೀರಿ ಶುರು ಮಾಡೋಣ. ನೀರು ಇದೆಯಲ್ಲ ಆಲ್ರೆಡಿ. ಇವತ್ತು ರಾಜೇಶ್ ನೀರು ಹಾಕಿ ಬಿಸಿ ಮಾಡಿ ಅವ್ರ ಕೆಲಸ ಮುಗಿಸ್ಕೊಂಡಿದ್ದಾರೆ. ಹಾಗಾಗಿ ಬಿಸಿ ನೀರಿದೆ, ಇವತ್ತೇನು ಬಿಸಿ ಮಾಡೋದಿಲ್ಲ. ಅದರ್ವೈಸ್ ಇಲ್ಲಿ ಜಸ್ಟ್ ಒಂದು ಗ್ಲಾಸ್ ಫುಲ್ಲು ನೀರು. ಇದು ನನ್ನ ಸೂಟ್ ಕೇಸು. ನಾನು ರಾತ್ರಿ ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ತೆಗೆದು ಇಟ್ಟಿದ್ದೆ, ಇಲ್ಲಾಂದರೆ ನಾನು ಹೋಗಬೇಕಾದ್ರೆ ಕ್ಲೋಸ್ ಮಾಡ್ತೀನಿ. ಇದು ಸಾನುದು. ಈಗ ನಾನು ಇದರಲ್ಲಿ ನನ್ನ ಡ್ರೆಸ್ ತೆಗೆದುಕೊಳ್ತೀನಿ, ಇವತ್ತಿಗೆ ಬೇಕಲ್ಲ ಅದು. ದಿನ ನಮ್ಮ ಸಾನುದು ನಂದು ಮ್ಯಾಚಿಂಗ್ ಆಗುತ್ತಾ ನೋಡು ಅಂದ್ಬಿಟ್ಟು ಇದೆ. ಯಾವ ಡ್ರೆಸ್ಸು, ನಿಂದು ಯಾವ ಡ್ರೆಸ್ಸು, ನಂದು ಯಾವ ಡ್ರೆಸ್ಸು. ಸೊ ನಂದು ಇನ್ನೇನು ಆಲ್ಮೋಸ್ಟ್ ಒಂದು 2 ಡೇಸ್ ಇದೆ, ಅದಕ್ಕೆ ಸ್ವಲ್ಪ ಮೆಸಪ್ ಆಗಿದೆ. 2 ಇದೆ, 2ರ ಆಪ್ಷನಲ್ಲಿ ಒಂದು ಹಾಕ್ಕೊಳ್ತೀನಿ. ಒನ್ ಇಸ್ ದಿಸ್ ಯೆಲ್ಲೋ ವಿತ್ ಶಾರ್ಟ್. ಇದು ನೀ ಲೆಂತ್ ಬರುತ್ತೆ, ಅದ್ರ ಜೊತೆ ಇದು ವೈಟ್. ಇದು ಹಾಕ್ತೀಯೋ ಇದು ಹಾಕ್ತೀಯೋ. This is my second dress with sequins. ಓಕೆ ನಡಿ. ಈಗ ನೆಕ್ಸ್ಟ್ ನಂದು ಡ್ರೆಸ್ ಆಯಿತು, ನಿಂದು ಡ್ರೆಸ್ ಆಯಿತು. ಸಾನುಗೆ ದಿನ ಸ್ಟೀಮ್ ಕೊಡಬೇಕು, ಇಲ್ಲ ಅಂದರೆ ಅವಳು ಮೂಗು ಕಟ್ಕೊಳ್ಳುತ್ತೆ ಅಂದ್ಬಿಟ್ಟು ಇಲ್ಲಿಗೂ ಎತ್ಕೊಂಡು ಬಂದಿದ್ದೀನಿ ನೋಡಿ. ನಮ್ಮ ಮನೇಲಿ ಇದ್ದಿದ್ದು ಅದು 2 ಹಾಳಾಯಿತು. ಅದು ತುಂಬ ದಿನ ಬರೋದಿಲ್ಲ. ನಮ್ಮ ಮನೇಲಿ ನೀರನ್ನು ಬಿಸಿ ಮಾಡಿ ಪಾತ್ರೆಯಲ್ಲಿ ಕೊಡ್ತಾ ಇದ್ದಿದ್ದು, ಬಟ್ ಅದನ್ನ ಇಲ್ಲಿಗೆ ತೊಗೊಂಡು ಬರೋಕ್ಕಾಗೋದಿಲ್ವಲ್ಲ, ಅದಕ್ಕೆ ಅಂತ ಸಪ್ರೇಟಾಗಿ ತಂದಿರೋದು. ಸಾಂಗ್ ಹಾಕ್ತೀನಿ. ಸಾನುಗೆ ಈ ಥರ ಸ್ಟೀಮ್ ಹಾಕಿಬಿಟ್ಟು ಅಲ್ಲಿ ಸಾಂಗ್ ಹಾಕ್ಬಿಟ್ಟು ಅವಳಿಗೆ ಬೇಜಾರಾಗುತ್ತೆ ಕೇಳೋದಕ್ಕೆ ಅಂದ್ಬಿಟ್ಟು ನಾನೀಗ ಸ್ನಾನಕ್ಕೆ ಹೋಗ್ತೀನಿ. ಸ್ನಾನಕ್ಕೆ ಬಂದ ಮೇಲೆ ನನ್ನ ಹೇಗಿರುತ್ತೆ ರುಟೀನ್ ತೋರಿಸ್ತೀನಿ. ಆ್ಯಕ್ಚುಲಿ ಈಗ ಸಾನುಗೆ ಹಾಲು ಕೊಡಬೇಕಿತ್ತು, ಸ್ನಾನ ಮಾಡಿ ಬಂದು ಹಾಲು ಕೊಡ್ತೀನಿ. ನಾನು ಜಸ್ಟ್ ನೀರು ಕುಡಿದ್ಬಿಟ್ಟು ಈಗ ಹೋಗ್ತಾಯಿದ್ದೀನಿ. ಸಾನುದು ಸ್ಟೀಮ್ ಆಯಿತು. ಸಾನುದಾದ್ಮೇಲೆ ರಾಜೇಶ್ ಇವತ್ತು ಸ್ಟೀಮ್ ತೊಗೊಂಡ್ರು. ಅವ್ರಿಗೆ ಯಾಕೋ ನೋಸ್ ಬ್ಲಾಕ್ ಆಗ್ತಾಯಿದೆ ಅನ್ನಿಸ್ತಂತೆ. ರಾತ್ರಿ ಹೊತ್ತು ಸಖತ್ತು ಚಳಿ ಇರುತ್ತೆ. ನಾನು ನೆನ್ನೆ AC-ನ 30ಗೆ ಹಾಕ್ಕೊಂಡು ಮಲಗಿದ್ದೆ, ಅಂದರೆ ಫುಲ್ ಬಿಸಿ ಆಗಲಿ ಅಂದ್ಬಿಟ್ಟು. ಆದರೂ ನಂಗೆ ಚಳಿ ತಡೆಯೋಕ್ಕಾಗ್ತಾ ಇರಲಿಲ್ಲ. ಸ್ವೆಟರ್ ಹಾಕ್ಕೊಂಡು ಮಲಗಿದ್ದೆ ನಾನು. ಮಧ್ಯರಾತ್ರಿ ಎದ್ದ ಮೇಲೆ ತೆಗೆದಿರೋದು ನಾನು. ಟ್ಯಾಬ್ಲೆಟ್ ಕೂಡ ತೊಗೊಂಡೆ, ಏನಾದರೂ ಜ್ವರ ಬಂದಿದೆಯಾ ಬರುತ್ತಾ ಏನೂ ಗೊತ್ತಿಲ್ಲ ಅಂದ್ಬಿಟ್ಟು. ಸಖತ್ತು ಮೈಕೈ ನೋವು, ಚಳಿ, ನಡ್ಕ ಬಂದುಬಿಟ್ಟಿತ್ತು ನನ್ನೆ ಅಂತೂ ನನಗೆ. ಸೊ ಆಯಿತು, ಈಗ ನಂದು ಸ್ನಾನ ಆಯಿತು. ಸಾನು ಸ್ನಾನಕ್ಕೆ ಹೋಗಿದ್ದಾಳೆ. ಅವಳು ಬರೋ ತನಕ ನಾನು ರೆಡಿ ಆಗ್ತೀನಿ. ನಮ್ಮ ಸಾನು ಮಾಡಿರೋ ಚೇಂಜಿಂಗ್ ರೂಮ್ ನೋಡಿದ್ದೀರಾ ಅವತ್ತಿಂದ, ಅಲ್ಲಿ ಹೋಗಿ ಚೇಂಜ್ ಮಾಡಿ. ನೆನ್ನೆ ರಾತ್ರಿ ಡೈಲಿ ರಾತ್ರಿ ಬಂದಾಗ ಬಟ್ಟೆ ಏನು ಮಡ್ಚೋದಿಲ್ಲ, ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಹಾಗೆ ಒಂದು ಕಡೆ ಇಟ್ಟು ಮಲಗಿರ್ತೀವಿ. ಸೊ ಬೆಳಿಗ್ಗೆ ಹೊತ್ತು ನಾವು ರೂಮನ್ನು ಬಿಡೋ ಮುಂಚೆ ಎಲ್ಲನೂ ಮಡಚಿ ಬ್ಯಾಗಲ್ಲಿ ಹಾಕಿಬಿಟ್ಟು ಆಮೇಲೆ ಹೊರಡೋದು.
baking powder. Brown sugar. White sugar, half. Horlicks powder. Milk done. Milk for me. ಐ ಆಮ್ ರೆಡಿ ಸ್ನೇಹಿತರೆ. ಈಗ ನಂದು ರೆಡಿ ಆದಮೇಲೆ ಏನೆಲ್ಲ ಕೆಲಸ ಇರುತ್ತೆ ಅಲ್ಲಿ ನೋಡ್ತಿದ್ದೀರಲ್ವಾ, ಬ್ಯಾಗ್ ಎಲ್ಲ ಓಪನ್ ಇದೆ. ಅದನ್ನು ಕ್ಲೋಸ್ ಮಾಡಿ ಹೋಗ್ತೀವಿ. ಯಾಕೆ ಅಂದರೆ ನಾವು ಹೋದ್ಮೇಲೆ ಇಲ್ಲಿ ರೂಮ್ ಸರ್ವಿಸ್ ಬರುತ್ತೆ. ಅವರು ಗುಡಿಸೋದು, ಬಾತ್ರೂಮ್ ಕ್ಲೀನ್ ಮಾಡೋದು, ಬೆಡ್ ಸರಿ ಮಾಡೋದು ಎಲ್ಲನೂ ಮಾಡ್ತಾರೆ. ಹಾಗಾಗಿ ಇದನ್ನೆಲ್ಲ ನಾವು ಓಪನ್ ಬಿಟ್ಟರೆ ಸುಮ್ಮನೆ ಕನ್ಫ್ಯೂಷನ್ನು, ನಮಗೂ ಕಷ್ಟ, ಅವ್ರಿಗೂ ಕಷ್ಟ. ಅದಕ್ಕೆ ಈಗ ನಾನು ನೆನ್ನೆ ಬಟ್ಟೆ ಏನು ಯೂಸ್ ಮಾಡಿದ್ವಿ ಅದು, ಇವತ್ತು ನಾವು ಏನಾದರೂ ಒಂದು ತೆಗೆದು ಹಾಕಿರ್ತೀವಿ, ಅದನ್ನೆಲ್ಲ ಹಾಕಿ ಈಗ ಪ್ಯಾಕ್ ಮಾಡ್ತೀನಿ. ನಾನು ಬೇಸನ್ ಲಡ್ಡು ಮಾಡಿದ್ದೆ, ನಾನು ತಿಂತಾ ಇದ್ದೆ. ಈಗ ನನ್ನ ಬ್ಯಾಕ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋ ಟೈಮು. ಎರಡಿದೆ, ಮುಂದೆ ಒಂದು, ಹಿಂದೆ ಒಂದು. ಹಿಂದೆ ನಾನು ಸ್ವಲ್ಪ ತಿಂಡಿಗಳು ಹಾಕ್ಕೊಳ್ತೀನಿ. ನನ್ನ ಮತ್ತು ಸಾನುನ ಗಾಗಲ್ಸ್ ಇರುತ್ತೆ, ಚಾಕ್ಲೇಟ್, ಡನ್. ನನ್ನ ಬ್ಯಾಕ್ ಪ್ಯಾಕಲ್ಲಿ ಬಾಟ್ಲು, ನೀರಿನ ಬಾಟ್ಲು, ಒಂದು ನೀರು. ನಮ್ಮ ಸಾನುಗೆ ಯಾರು ಕನ್ಸಿಡರೇ ಮಾಡಲ್ಲಪ್ಪ ಥರ್ಡ್ ಪರ್ಸನು ಅಂತ. ಯಾವಾಗ ನೋಡಿದ್ರು ಬರೀ 2 ಪ್ಲೇಟ್ ತಂದು ಕೊಟ್ಬಿಡ್ತಾರೆ. ಸಾನು ಅಳ್ತಾಳೆ, ನನಗೆ ಯಾರು ಕನ್ಸಿಡರ್ ಮಾಡೋದಿಲ್ಲ, ಬರೀ 2 ತಂದು ಕೊಡ್ತಾರೆ ಪ್ಲೇಟು, ನಾನು 3 ಇರೋದು ಕಾಣೋದಿಲ್ವಾ ಅಂತ. ಸೊ ಇನ್ನು ಮೋಸ್ಟ್ಲಿ ಅವಳಿಗೆ ತಿನ್ನಿಸ್ತೀಯ ನೀನು ಅನ್ಕೊಂಡು ಬೇಬಿ ಅಂತ. ಬೇಬಿ ಇಲ್ಲ, ನಮ್ಮ ಬೇಬಿ 3 year old ಬೇಬಿ ಇದ್ದಾಗಲೇ ತಿಂತಾ ಇದ್ಲು, ಅವಳಾಗೆ ತಿಂತಾ ಇದ್ಲು. ಹಲೋ ಸ್ನೇಹಿತರೆ, ಈಗ ಟೈಮು 9 ಗಂಟೆ ಆಗಿದೆ. ಇವತ್ತೇ ನಾವು ಫಸ್ಟು ಇಷ್ಟು ಬೇಗ ರೂಮಿಗೆ ಬಂದಿರೋದು. ಇಲ್ಲ ಅಂದಿದ್ರೆ 9:15 ಮುಂಚೆ ಅಂತೂ ನಾವು ಬರ್ತಾ ಇರಲಿಲ್ಲ. ಇಲ್ಲಿ ಬಂದು ಇಳಿದು ಈ ಏರಿಯಲ್ಲಿ ಊಟ ಮಾಡ್ತಾ ಇದ್ವಿ. ಊಟ ಮಾಡಿ ನಡ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗ್ತಾಯಿತ್ತು. ಇವತ್ತು ನಾವು ಡೆಸರ್ಟ್ ಸಫಾರಿಗೆ ಹೋಗಿದ್ವಿ. ಡೆಸರ್ಟ್ ಸಫಾರಿಲೇ ಊಟ ಆಯಿತು. ಅಲ್ಲಿ ಸರಿಯಾಗಿ ಪ್ರಾಪರಾಗೇನು ಊಟ ಆಗಲಿಲ್ಲ. ಭಾರಿ ಅರ್ಜೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಅರ್ಧ ಗಂಟೇಲಿ ಲೈನಲ್ಲಿ ನಿಂತು ಊಟ ತಂದು ಊಟ ಮಾಡಿ ತುಂಬಾ ಇವತ್ತು ಫುಡ್ ವೇಸ್ಟ್ ಮಾಡಿದ್ವಿ ನಾವು. ಸಾನೂನು ಹೇಳ್ತಾ ಇದ್ಲು, ಮಮ್ಮ ಫುಡ್ ವೇಸ್ಟ್ ಮಾಡಿದ್ವಿ, ಗಾಡು ನಮಗೆ ಪನಿಷ್ ಮಾಡುತ್ತೆ ಅಂತ. ಬಟ್ ಈ ಡ್ರೈವರ್ಸ್ಗಳು ಇರ್ತಾರಲ್ಲ, ಕರೆಕ್ಟಾಗಿ ಟೈಮು ಹೇಳೋದಿಲ್ಲ. ಟೈಮ್ ಹೇಳಿದ್ರೆ ಅದನ್ನು ಫಾಲೋ ಆದರೂ ಮಾಡ್ಬೋದು. ಅವ್ರ ಕಡೆಯಿಂದಾಗಿ ಇವತ್ತು ನಮಗೆ ತಿನ್ನೋದಕ್ಕಾಗಲಿಲ್ಲ, ವೇಸ್ಟ್ ಆಯಿತು. ಮೆತ್ತಿಗೆ ಸಾನು ಚೆಲ್ಲುತ್ತೆ. ಸೊ ಈಗ ಸ್ನೇಹಿತರೆ ಬಂದು ಜಸ್ಟ್ ಇವಾಗ ಹೊರಗಡೆ ತುಂಬ ಚಳಿ ಇದೆ, 18 ಡಿಗ್ರಿ ಇದೆಯಂತೆ, ಕಾರಲ್ಲಿ ತೋರಿಸ್ತಾ ಇತ್ತು. ಸೊ ನಾವಿಲ್ಲಿ ನೋಡಿ 25 ಡಿಗ್ರಿ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಈಗ ನಾವು ಜಾಕೆಟ್ ಎಲ್ಲ ತೆಗೆದಿಟ್ಟಿದ್ದೀವಿ. ಈ ಜಾಕೆಟ್ನೆಲ್ಲನೂ ಮಡಚಿ ಮತ್ತೆ ಬ್ಯಾಗಲ್ಲಿ ಹಾಕ್ಕೊಳ್ತೀವಿ, ಯಾಕಂದರೆ ನಾಳೆಗೂ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಡ್ರೆಸ್ ಚೇಂಜ್ ಮಾಡಿ ಫ್ರೆಶನ್ ಅಪ್ ಆಗಿ ಬರ್ತೀನಿ. ಇನ್ನು ಎಷ್ಟೊತ್ತಪ್ಪ? ಬಾತ್ರೂಮಲ್ಲಿ ನಿಂತ್ಕೊಂಡು ಏನು ಮಾಡ್ತಾರೆ ಬಾತ್ರೂಮಲ್ಲಿ ಅಪ್ಪ ಮಗಳದ್ದು ಕಥೆಗಳು. ಆ್ಯಕ್ಚುಲಿ ಬಾತ್ರೂಮಲ್ಲಿ ನಿಮಗೆ ಬಾತ್ರೂಮ್ ಟೂರ್ ಮಾಡಿಲ್ಲ ನಾನು.
ನಮ್ಮ ರೂಮ್ ಟೂರ್ ಮಾಡಿಲ್ಲ, ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂದ್ಬಿಟ್ಟು. ಅಲ್ಲಿ ಒಂದು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ಶವರ್ ಬರುತ್ತೆ, ಅದರ್ವೈಸ್ ಕೆಳಗಡೆ ನಾವು ಹ್ಯಾಂಡಲ್ ಇಟ್ಕೊಳ್ತೀವಲ್ಲ ಅದ್ರಲ್ಲಿ ಬರುತ್ತೆ. ನಾನು ಬಂದಾಗ ಅದನ್ನು ಸೆಟ್ ಮಾಡಿ ಬಿಟ್ಟಿದ್ದೆ, ಅದು ಕ್ಲೀನ್ ಮಾಡಬೇಕಾದ್ರೆ ಇನ್ನೂ ಪ್ರೆಸ್ ಮಾಡಿಬಿಟ್ಟಿದ್ದಾರೆ ಅವರು. ಸಾನು ಗೊತ್ತಿಲ್ಲ ಅದ್ರ ಬಗ್ಗೆ, ಹೋಗಿ ನಿಂತವಳೆ, ಫುಲ್ ತಲೆ ಮೇಲಿಂದ ನೀರು ಒದ್ದೆ ಆಗೈತೆ. ಈಗ ಬಂದಾಗ ಎಷ್ಟು ನೀಟಾಗಿತ್ತು, ತೋರ್ಸೋದ್ನೋ ಇರೋ ಗೊತ್ತಿಲ್ಲ. ಇವಾಗ ನೋಡಿ ಹೆಂಗಾಗಿದೆ. ನಾಳೆ ಬಂದಾಗ ರೂಮ್ ಟೂರ್ ಮಾಡಿಬಿಡು. ಈಗ ನಾನು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಮಲ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಇದು ಹೋಗೋದಿಲ್ಲ, ಇದನ್ನು ಈ ಥರದ್ದೇ ಯೂಸ್ ಮಾಡಬೇಕು. ಇದಕ್ಕೆ ನಮ್ಮದು ನಾರ್ಮಲ್ದೆಲ್ಲ ಹಾಕ್ಬೋದು ನೋಡಿ, ರೌಂಡ್ ಇದು. ಸಾನುಗೆ ಈಗ ಮತ್ತೆ ರೆಡಿ ಮಾಡ್ತಾ ಇದ್ದೀನಿ. ದಿನಕ್ಕೆ 2 ಸಾರಿ ಅವಳು ತೊಗೊಳ್ಬೇಕು. ನಾವು ಮನೇಲಿ ಈ ಥರದ್ದು ಮಷೀನಲ್ಲೇನು ಮಾಡೋದಿಲ್ಲ. ನಾವು ಉಪ್ಪು ಹಾಕಿಬಿಟ್ಟು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿ ಉಪ್ಪು ಹಾಕಿ ಕೊಡೋದು ಅವ್ರಿಗೆ. ದಟ್ ಈಸ್ ವೆರಿ ಎಫೆಕ್ಟಿವ್ ದ್ಯಾನ್ ದಿಸ್ ಅಂತೆ. ಕ್ಯಾಮ್ರಾಯಿಂದ ಫೋನ್ ಹಾಕ್ಕೊಳ್ಬೇಕು, ಫೋನಿಂದ ಹಾರ್ಡ್ ಡಿಸ್ಕ್ ಹಾಕಬೇಕು, ಆಮೇಲೆ ಇನ್ನೂ ಒಂದು ಕ್ಯಾಮ್ರಾಯಿಂದ ತೆಗೆದು ಫೋನ್ಗೆ ಹಾಕಬೇಕು, ಫೋನಿಂದ ಹಾರ್ಡ್ ಡಿಸ್ಕ್ ಹಾಕಬೇಕು. ಸೊ ಇಷ್ಟೆಲ್ಲ ಕತೆ ಮಾಡಬೇಕು. ಅದಾದಮೇಲೆ ನನ್ನ ಕ್ಯಾಮ್ರಾ, ಫೋನು ಎಲ್ಲನೂ ಚಾರ್ಜ್ ಮಾಡಬೇಕು. ಇನ್ಫ್ಯಾಕ್ಟ್ ನನಗೆ ಮಧ್ಯರಾತ್ರಿ ಏನಾದರೂ ಎಚ್ಚರ ಆದರೆ ಮೊದಲು ಎದ್ದು ನಾನು ಬ್ಯಾಟ್ರಿ ಚೇಂಜ್ ಮಾಡಿಬಿಟ್ಟು ಮತ್ತೆ ಚಾರ್ಜ್ ಹಾಕ್ತೀನಿ. ಇಷ್ಟೆಲ್ಲ ರಾತ್ರಿ ಬಂದ ಮೇಲೆ ಮಾಡಬೇಕು ನೋಡಿ. ನಾಳೆಗೆ ನಾನು ಬಟ್ಟೆ ತೆಗೆದಿಟ್ಟಿಲ್ಲ, ನಾಳೆಗೆ ನಾನು ತೆಗೆದು ಇಡಬೇಕಿತ್ತು ಈಗ. ಆ್ಯಂಡ್ ನಾಳೆ ಒಂದು ಸೆಟ್ಟು ತೊಗೊಂಡು ಕೂಡ ಹೋಗಬೇಕು, ಯಾಕೆಂದರೆ ನಾಳೆ ನಾವು ಬೀಚ್ಗೆ ಹೋಗ್ತಾ ಇದ್ದೀವಿ ಅಂಥೇಳಿ. ಅದೆಲ್ಲ ಮಾಡೇ ಇಲ್ಲ, ಇನ್ನೂ ಬಾಕಿ ಇದೆ. ಬಾಲು ತೊಗೋಬೇಕು, ಹ್ಯಾಟ್ ತೊಗೋಬೇಕು. ಹೇಳ್ತೀನಿ ಡೈಲಿ ನಂದು ರುಟೀನು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಈಗ ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಸಿಗೋಣ ಮುಂದಿನ ವಿಡಿಯೋಲಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಗುಡ್ ನೈಟ್. Bye bye, good night. ಗುಡ್ ನೈಟ್.